ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಮಾಡ್ತಿದ್ದೀನಿ. ಅದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ನ ಮಾಡೋದ ಅಂತ ವಿಡಿಯೋ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಮುಂಚೆನೂ ಕೂಡ ಒಂದು ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಮಾಡಿದ್ದೀನಿ. ಅದಕ್ಕೂ ಇದಕ್ಕೂ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ. ನಾನು ಅದಕ್ಕೋಸ್ಕರ ಮತ್ತೊಂದ್ಸರಿ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಮಾಡ್ತಿದ್ದೀನಿ. ಹೊಸಬ್ರು ನನ್ನ ಚಾನೆಲ್ಗೆ ಬರ್ತಿರೋದ್ರಿಂದ ಸೊ ಅವ್ರಿಗೂ ಹೆಲ್ಪ್ ಆಗ್ಬೋದು ಅನ್ನೋ ಇದರಲ್ಲಿ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಮತ್ತೊಂದ್ಸರಿ ಮಾಡ್ತಿದ್ದೀನಿ. ಅಂಡ್ ಆಲ್ಸೋ ತುಂಬಾ ಜನ ಎಂಕ್ವೈರಿ ಇದೆ. ಎಂಕ್ವೈರಿ ಇನ್ ದ ಸೆನ್ಸ್ ಕಾಂಬಿನೇಷನ್ ಸ್ಕಿನ್ನಿಗೆ ಯಾವ ತರ ಸ್ಕಿನ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ಹೇಳಿ ಅಂತ. ಅಂಡ್ ಆಲ್ಸೋ ಸ್ಕಿನ್ ವೈಟ್ನಿಂಗ್ ಯಾವ ತರ ಮಾಡೋದು ಅಂತ ಎಂಕ್ವೈರಿ ಇದೆ. ಸೊ ಇದೆರಡು ಜಾಸ್ತಿ ಇದೆ ಅನ್ಕೊಳ್ತೀನಿ. ಅಂಡ್ ಟ್ರೆಟಿನಾಯಿನ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ನಲ್ಲ ರೀಸೆಂಟ್ ಆಗಿ, ಅದ್ರ ಬಗ್ಗೆನೂ ತುಂಬಾ ಎಂಕ್ವೈರೀಸ್ ಇದೆ. ಸೊ ಆಕ್ಚುಲಿ ವಿಡಿಯೋದಲ್ಲಿ ನಾನು ಬ್ರೀಫ್ ಆಗಿ ಹೇಳಿದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಏನು ಅಂತ ಟ್ರೆಟಿನಾಯಿನ್ ಬಗ್ಗೆ. ಬಟ್ ಅದ್ರ ಬಗ್ಗೆ ಮತ್ತೊಂದು ಟಿಪ್ಸ್ ವಿಡಿಯೋನ ನಾನು ಆದಷ್ಟು ಬೇಗ ಟ್ರೆಟಿನಾಯಿನ್ ಬಗ್ಗೆ ಮಾಡ್ತೀನಿ. ಲಿಪ್ ಪಿಗ್ಮೆಂಟೇಷನ್ ಬಗ್ಗೆನೂ ಎಂಕ್ವೈರಿ ಇದೆ. ಸೊ ದೇರ್ ಆರ್ ಮೆನಿ ಎಂಕ್ವೈರೀಸ್ ಈ ಸ್ಕಿನ್ ಕೇರ್ ಬಗ್ಗೆ. ನಾನು ಒಂದೊಂದೇ ಟಾಪಿಕ್ ಚೂಸ್ ಮಾಡಿ ನಾನು ಹೇಳ್ತೀನಿ. ಇವತ್ತು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಜೊತೆ ಕಾಂಬಿನೇಷನ್ ಸ್ಕಿನ್ನಿಗೆ ಯಾವ ತರ ಸ್ಕಿನ್ ಕೇರ್ ಚೂಸ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡೋದ ವಿಡಿಯೋನ. ಇನ್ನ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಸ್ಟಾರ್ಟ್ ಮಾಡೋದ. ಸುಮ್ಮನೆ ಇರಿ, ಡಿಸ್ಟರ್ಬ್ ಮಾಡಬಾರ್ದು ವಿಡಿಯೋಗೆ ಮಾಡಬೇಕಾದ್ರೆ. ಓಕೆ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಸ್ಟಾರ್ಟ್ ಮಾಡೋದ. ಇವಾಗ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಒಂದೇ ಸರಿ ಅಪ್ಲೈ ಮಾಡ್ತಾಳೆ ಅನ್ಕೋಬಿಡಿ. ಇಲ್ಲೆಲ್ಲ ಈಗ ಎಕ್ಸಾಂಪಲ್ ಮಾಯಿಶ್ಚರೈಸರ್ ಇದ್ರೆ ಮಾಯಿಶ್ಚರೈಸರ್ 3 ಮಾಯಿಶ್ಚರೈಸರ್ ಇದೆ ಬೇರೆ ಬೇರೆ ಬ್ರ್ಯಾಂಡ್ದು. ಅಂಡ್ ಆಲ್ಸೋ ಸನ್ಸ್ಕ್ರೀನ್ ಕೂಡ ಅಷ್ಟೇ ಬೇರೆ ಬೇರೆ ಬ್ರ್ಯಾಂಡ್ದು ಇರುತ್ತೆ. ವಿಡಿಯೋ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು. ಓಕೆ, ಸೊ ಬೇರೆ ಬೇರೆ ಬ್ರ್ಯಾಂಡ್ದು ಸುಮಾರು ಪ್ರಾಡಕ್ಟ್ಸ್ ಇರುತ್ತೆ ಅಷ್ಟೇ. ಇದೆಲ್ಲ ಒನ್ ಟೈಮ್ ಅಪ್ಲೈ ಮಾಡಲ್ಲ ನನ್ನ ಸ್ಕಿನ್ನಿಗೆ. ಸೊ ಬನ್ನಿ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋದ. ಸೊ ದಿಸ್ ಇಸ್ ಮೈ ಫಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ನಾನು ಏನಿಗೆ ಟೋನರ್ ಯೂಸ್ ಮಾಡ್ತೀನಿ ಅಂತಂದ್ರೆ, ಯಾವತ್ತೂ ಡ್ರೈ ಸ್ಕಿನ್ ಮೇಲೆ ನೀವು ಸ್ಕಿನ್ ಕೇರ್ ನ ಅಪ್ಲೈ ಮಾಡಬಾರ್ದು. ಎಕ್ಸಾಂಪಲ್ ಸೀರಮ್ ಆಗ್ಲಿ, ಮಾಯಿಶ್ಚರೈಸರ್ ಆಗ್ಲಿ, ಸನ್ಸ್ಕ್ರೀನ್ ಆಗ್ಲಿ, ಓಕೆನಾ. ಅಟ್ ಲೀಸ್ಟ್ ಮುಖ ತೊಳೆದು ಸ್ವಲ್ಪ ಡ್ಯಾಂಪ್ ಸ್ಕಿನ್ ಮೇಲೆನೆ ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಸ್ವಲ್ಪ ತೇವಾಂಶ ಇರೋ ಅಂತ ಸ್ಕಿನ್ ಮೇಲೆ ನೀವು ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು. ಸೊ ನಾನು ಟೋನರ್ ಯೂಸ್ ಮಾಡ್ತೀನಿ. ಟೋನರ್ ಇಂದ ಅದೊಂದು ಯೂಸ್ ಆದ್ರೆ ಲೈಕ್ ಒಳ್ಳೆ ಹೈಡ್ರೇಟ್ ಮಾಡುತ್ತೆ ನಿಮ್ ಸ್ಕಿನ್ ನ. ಅದೊಂದು ಯೂಸ್ ಆದ್ರೆ ಇದರಲ್ಲೂ ಕೂಡ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಪ್ರಕಾರ ನೀವು ಕೂಡ ಟೋನರ್ ನ ಚೂಸ್ ಮಾಡಬಹುದು. ಎಕ್ಸಾಂಪಲ್ ನಿಮ್ಗೆ ಡ್ರೈ ಸ್ಕಿನ್ ಇದೆ ಅಂದ್ರೆ ಸ್ವಲ್ಪ ಮಿಲ್ಕ್ ಫಾರ್ಮ್ ಅಲ್ಲಿ ಇರುವಂತ ಟೋನರ್ ಗಳನ್ನ ಚೂಸ್ ಮಾಡಿ, ಅಥವಾ ರೈಸ್ ವಾಟರ್ ಇರೋದನ್ನ ಚೂಸ್ ಮಾಡಿ. ಸೆನ್ಸಿಟಿವ್ ಸ್ಕಿನ್ ಇರೋರು ಕೂಡ ರೈಸ್ ವಾಟರ್ ಇರೋ ಟೋನರ್ ನ ಚೂಸ್ ಮಾಡಬಹುದು. ನನಗೆ ಸ್ವಲ್ಪ ಓಪನ್ ಪೋರ್ಸ್ ಇರೋದ್ರಿಂದ ನನಗೆ ಓಪನ್ ಪೋರ್ಸಿಗೆ ಯೂಸ್ ಆಗುವಂತ ಟೋನರ್ ನಾನು ಚೂಸ್ ಮಾಡಿದ್ದೀನಿ. ಐ ಥಿಂಕ್ ನಾನು ಹಳೆ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದ್ರ ಬಗ್ಗೆ ಸಾಕಷ್ಟು. ಸೊ ಇವಾಗ ಜಸ್ಟ್ ಅಪ್ಲೈ ಮಾಡ್ಕೊಂಡು ಹೋಗೋದಾ. ಸೊ ಫಸ್ಟ್ ಸ್ಟೆಪ್ ನಾನು ಟೋನರ್ ಯೂಸ್ ಮಾಡ್ತಿದ್ದೀನಿ. ಟೋನರ್ ನಾನು ಸ್ಪ್ರೇ ಬಾಟ್ಲ್ ಯೂಸ್ ಮಾಡಲ್ಲ. ಜಸ್ಟ್ ಕೈಗೆ ಹಾಕೊಂಡು ಈ ತರ ಮಾಡಿ, ಜಾಸ್ತಿ ಉಜ್ಬೇಡಿ. ಟೋನರ್ ಆಗ್ಲಿ ಏನೇ ಸ್ಕಿನ್ ಕೇರ್ ಆಗ್ಲಿ ಅಷ್ಟಕ್ಕೆ ಹಾಕೊಂಡು ಹಿಂಗ್ ಜಾಸ್ತಿ ಉಜ್ಬೇಡಿ. ಯಾಕಂದ್ರೆ ಅಲ್ಲೇ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಬ್ಸರ್ವ್ ಆಗ್ಬಿಡುತ್ತೆ. ಕಾಂಬಿನೇಷನ್ ಸ್ಕಿನ್ ಅವರಿಗೆ ಇವಾಗ ಕಾಂಬಿನೇಷನ್ ಸ್ಕಿನ್ಗೂ ಕೂಡ ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಹೇಳ್ತಾ ಹೋಗ್ತೀನಿ ಅನ್ನಲ್ಲ. ನಂದು ಕೂಡ ಕಾಂಬಿನೇಷನ್ ಸ್ಕಿನ್. ಇವಾಗ ನಾನೇನೇನ್ ಸ್ಟೆಪ್ ನ ಫಾಲೋ ಮಾಡ್ತೀನಿ, ಐ ಥಿಂಕ್ ಯು ಕ್ಯಾನ್ ಫಾಲೋ ದೋಸ್ ಸ್ಟೆಪ್ಸ್. ಟೋನರ್ ಹಾಕಿ ಆಯ್ತು. ನೀವು ಕೂಡ ಅಷ್ಟೇ ಕಾಂಬಿನೇಷನ್ ಸ್ಕಿನ್, ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ಆಯಿಲಿ ಸ್ಕಿನ್ ಎಲ್ಲರೂ ಕೂಡ ಟೋನರ್ ನ ಯೂಸ್ ಮಾಡಬಹುದು. ತುಂಬಾ ಆಯಿಲಿ ಸ್ಕಿನ್ ಇದ್ರೆ ಐ ಥಿಂಕ್ ಯು ಕ್ಯಾನ್ ಸ್ಕಿಪ್ ದ ಟೋನರ್. ಸ್ವಲ್ಪ ವೇಟ್ ಮಾಡಿ, ಓಕೆನಾ. ಸ್ಕಿನ್ ಕೇರ್ ಪ್ರಾಡಕ್ಟ್ ಡ್ರೈ ಆಗೋ ತನಕ ನಾನೊಂದು 2 ಮಿನಿಟ್ಸ್ ವೇಟ್ ಮಾಡ್ತೀನಿ. ಇವಾಗ 2 ಮಿನಿಟ್ಸ್ ಆದ್ಮೇಲೆ ಮತ್ತೆ ಇನ್ನೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಅಪ್ಲೈ ಮಾಡ್ತೀನಿ. 2 ಮಿನಿಟ್ಸ್ ಆಗಿದೆ. ಸೊ ನಾನು 2 ಮಿನಿಟ್ಸ್ ಆದ್ಮೇಲೆ ನೆಕ್ಸ್ಟ್ ನನ್ನ ಸೀರಮ್ ಸ್ಟೆಪ್ ನ ಫಾಲೋ ಮಾಡ್ತೀನಿ. ನಾನು ಸೀರಮ್ ಇಲ್ಲಿ ನಾನು ಮಾರ್ನಿಂಗ್ ಟೈಮ್ ಅಲ್ಲಿ 2 ಸೀರಮ್ ನ ಯೂಸ್ ಮಾಡ್ತೀನಿ. ಅಂದ್ರೆ ಎರಡನ್ನು ಒಟ್ಟಿಗೆ ಯೂಸ್ ಮಾಡಲ್ಲ. ಸೊ ಐ ಥಿಂಕ್ ಆ ವೀಕ್ ಅಲ್ಲಿ ವಿಟಮಿನ್ ಸಿ ನ 1 or 2 ಟೈಮ್ಸ್ ಯೂಸ್ ಮಾಡ್ತೀನಿ ಅಷ್ಟೇ. ಯಾಕಂದ್ರೆ ನನ್ನ ಸ್ಕಿನ್ ವಿಟಮಿನ್ ಸಿ ಸೀರಮ್ ನ ನಿಜವಾಗ್ಲೂ ಟಾಲರೇಟ್ ಮಾಡಲ್ಲ.
ಸೊ ಡೈಲಿ ಅಪ್ಲೈ ಮಾಡಿದ್ರೆ ವಿಟಮಿನ್ ಸಿ ನನಗೆ ಸ್ಕಿನ್ ಇರಿಟೇಷನ್ ಜಾಸ್ತಿ ಆಗುತ್ತೆ. ಸೊ ಕಾಂಬಿನೇಷನ್ ಸ್ಕಿನ್ ಇರೋರು ಐ ಥಿಂಕ್ ಯು ಕ್ಯಾನ್ ಫಾಲೋ ದಿ ಸ್ಟೆಪ್. ಡೈಲಿ ಏನಾದ್ರೂ ನಿಮ್ ಸ್ಕಿನ್ನಿಗೆ ಅಡ್ಜಸ್ಟ್ ಆದ್ರೆ ಅಷ್ಟೇ ವಿಟಮಿನ್ ಸಿ ನ ಯೂಸ್ ಮಾಡಿ, ಇಲ್ಲ ಅಂದ್ರೆ ವೀಕ್ಲಿ 1 or 2 times ನೀವು ನೋಡ್ಕೊಂಡು ಯೂಸ್ ಮಾಡಬಹುದು ವಿಟಮಿನ್ ಸಿ. ಇನ್ನೊಂದು ಡರ್ಮಕೋ ಅವರಿಂದ ಪೋರ್ ಮಿನಿಮೈಸಿಂಗ್ ಸೀರಮ್ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡ್ತೀನಿ. ಸೊ ಇವತ್ತು ನಾನು ನಿನ್ನೆ ಯೂಸ್ ಮಾಡಿದ್ದೆ. ಸೊ ಐ ಥಿಂಕ್ ನಾನು ವಿಟಮಿನ್ ಸಿ ಯೂಸ್ ಮಾಡಿ ಒಂದು 3 days ಮೇಲೆ ಆಗಿದೆ. ಇವತ್ತು ವಿಟಮಿನ್ ಸಿ ಸೀರಮ್ನ ಯೂಸ್ ಮಾಡದ. ಯಾವುದೇ ನೀವು ಸೀರಮ್ನ ಯೂಸ್ ಮಾಡಬೇಕಾದ್ರೆ ಕೈಗೆ ಹಾಕಿ ಉಜ್ಜಬೇಡಿ. ಓಕೆ, ಹಿಂಗೆ ಉಜ್ಜಿ ನೀವು ಅಪ್ಲೈ ಮಾಡಿದ್ರೆ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸೀರಮ್ ಅಲ್ಲಿ ನಿಮ್ಮ ಹ್ಯಾಂಡ್ಸ್ ಅಲ್ಲೇ ಒಂದಷ್ಟು ಅಬ್ಸರ್ವ್ ಆಗಿರುತ್ತೆ. ಓಕೆ, ಇನ್ನೊಂದು ನೀವು ಸ್ಕಿನ್ನಿಗೆ ಅಪ್ಲೈ ಮಾಡಬೇಕಾದ್ರೆ ಈ ತರ ಇದ್ರ ಟಿಪ್ ನ ನಿಮ್ಮ ಸ್ಕಿನ್ನಿಗೆ ಟಚ್ ಮಾಡಕ್ ಹೋಗ್ಬೇಡಿ. ಸೊ ತುಂಬಾ ತಪ್ಪು ಮಾಡಬಾರ್ದು ಸೀರಮ್ನ ಅಪ್ಲೈ ಮಾಡಬೇಕಾದ್ರೆ. ಐ ಥಿಂಕ್ ನೀವು ಈ ತರ ಜಸ್ಟ್ ದೂರದಿಂದ ನಿಮ್ ಸ್ಕಿನ್ ಮೇಲೆ ಒಂದು 4 drops ಹಾಕೊಂಡ್ರೆ ನಿಮ್ಮ ಸ್ಕಿನ್ ಪೂರ್ತಿ ಅಪ್ಲೈ ಮಾಡುವಷ್ಟು ಸೀರಮ್ ಅಲ್ಲಿ ಬರುತ್ತೆ. ಸೊ ಅಂಡ್ ಆಲ್ಸೋ ತುಂಬಾ ಕಡಿಮೆ ಅಮೌಂಟ್ ಸೀರಮ್ನ ಅಪ್ಲೈ ಮಾಡಬೇಡಿ, ಅದರಿಂದ ಏನು ಯೂಸ್ ಆಗಲ್ಲ. ಅಟ್ಲೀಸ್ಟ್ ನಿಮ್ಮ ಸ್ಕಿನ್ನಿಗೆ ಬೇಕಾಗಿರೋಷ್ಟು ಸೀರಮ್ನ ನೀವು ಯೂಸ್ ಮಾಡಲೇಬೇಕಾಗುತ್ತೆ. ಲೈಕ್ ಮೇ ಬಿ ಒಂದು 4 to 5 drops ಯೂಸ್ ಮಾಡಬೇಕಾಗುತ್ತೆ. ಇದನ್ನ ಜಾಸ್ತಿ ಮಸಾಜ್ ಮಾಡಕ್ ಹೋಗ್ಬೇಡಿ ಸೀರಮ್ನ, ಜಸ್ಟ್ ಸ್ಕಿನ್ಗೆ ಅಬ್ಸರ್ವ್ ಮಾಡಿಸಿ. ಈ ತರ ನಾನು ಏನೇನ್ ಸ್ಕಿನ್ ಕೇರ್ ಪ್ರಾಡಕ್ಟ್ ನ ಫೇಸ್ಗೆ ಯೂಸ್ ಮಾಡ್ತೀನೋ ಎಲ್ಲಾ ಸ್ಕಿನ್ ಕೇರ್ ಪ್ರಾಡಕ್ಟ್ ನ ನನ್ನ ನೆಕ್ಗೂ ಕೂಡ ಯೂಸ್ ಮಾಡ್ತೀನಿ. ಅಂಡ್ ಕಾಂಬಿನೇಷನ್ ಸ್ಕಿನ್ ಅವರು ಸೀರಮ್ ಸ್ಟೆಪ್ ನು ಕೂಡ ಫಾಲೋ ಮಾಡಬಹುದು. ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಸೀರಮ್ ಯೂಸ್ ಮಾಡಬಹುದು. ಆಯಿಲಿ ಸ್ಕಿನ್ ಅವ್ರಿಗೆ ಮಾತ್ರ ನಾನು ಹೇಳಿದ್ದು ಸ್ಪೆಷಲ್ ಆಗಿ. ಆಯಿಲಿ ಸ್ಕಿನ್ ಅವರು ಸ್ವಲ್ಪ ನೋಡ್ಕೊಂಡು ಕೇರ್ಫುಲ್ ಆಗಿ ಇದನ್ನ ಪ್ರಾಡಕ್ಟ್ ನ ಚೂಸ್ ಮಾಡ್ಬೇಕಾಗತ್ತೆ. ನಿಮ್ ಸ್ಕಿನ್ ಅಲ್ಲಿ ಆಲ್ರೆಡಿ ಆಯಿಲ್ ಪ್ರೊಡ್ಯೂಸಿಂಗ್ ಜಾಸ್ತಿ ಇರುತ್ತಲ್ವಾ, ಅದರಿಂದ ಇರಿಟೇಷನ್ ಆಗಿ ಪಿಂಪಲ್ಸ್ ಫಾರ್ಮ್ ಆಗೋದೇ ಜಾಸ್ತಿ ಇರುತ್ತೆ ಅದಕ್ಕೆ. ಅಂಡ್ ಈವನ್ ಸೆನ್ಸಿಟಿವ್ ಸ್ಕಿನ್ ಅವರು ಅಷ್ಟೇ. ನಿಮ್ಮ ಸ್ಕಿನ್ ಟೈಪ್ ನಿಮಗೆ ಗೊತ್ತಿದ್ರೆ ಇಟ್ಸ್ ಈಸಿ ಟು ಚೂಸ್ ಸ್ಕಿನ್ ಕೇರ್ ಪ್ರಾಡಕ್ಟ್. ನಿಮ್ ಸ್ಕಿನ್ ಟೈಪ್ ನಿಮ್ಗೆ ಯಾವ ತರ ಚೂಸ್ ಮಾಡೋದಂತ ಗೊತ್ತಿಲ್ಲ ಅಂದ್ರೆ ನಾನು ಹಳೆ ವಿಡಿಯೋ ಮಾಡಿದೀನಿ, ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಸೊ ನೋಡ್ಬೋದು. ಇವಾಗ ಸೀರಮ್ ಅಪ್ಲೈ ಕೂಡ ಮಾಡಿ ಆಯ್ತು. ಸೊ ಸೀರಮ್ ಅಪ್ಲೈ ಆದ್ಮೇಲೆ ಯು ಕ್ಯಾನ್ ಲುಕ್ ಅಟ್ ಮೈ ಸ್ಕಿನ್, ಎಷ್ಟು ಗ್ಲೋ ಆಗುತ್ತೆ. ಐ ಥಿಂಕ್ ಕ್ಯಾಮರಾದಲ್ಲಷ್ಟು ಕಾಣಿಸಲ್ಲ. ನೆಕ್ಸ್ಟ್ ಇವಾಗ ಹೊಸ ಸ್ಕಿನ್ ಕೇರ್ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಿರೋದು ಇವಾಗ ಮಾಯಿಶ್ಚರೈಸರ್. ಇದು ಎಮೋಲಿಯನ್ ಬ್ರ್ಯಾಂಡ್ ಇಂದ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿರೋದು, ಎಮೋಲಿನ್ ಬ್ರ್ಯಾಂಡ್ ಇಂದ. ಇದು ಮೆಡಿಕೇಟೆಡ್ ಸ್ಕಿನ್ ಮಾಯಿಶ್ಚರೈಸರ್. ಆಲ್ಮೋಸ್ಟ್ ಲೈಕ್ ನೀವು ಡರ್ಮಟಾಲಜಿಸ್ಟ್ ನ ಸಜೆಸ್ಟ್ ಮಾಡಿ ತಗೊಳ್ಬಹುದು ಯೂಸ್ ಮಾಡಕ್ಕೆ. ನಾನು ಡೈರೆಕ್ಟ್ ಯಾರಿಗೂ ಹಾಗೆ ಯೂಸ್ ಮಾಡಿ ಅಂತ ಹೇಳಲ್ಲ, ಬಟ್ ಇದನ್ನ ನಾನು ನನ್ನ ಸ್ಕಿನ್ ಟೈಪ್ ನನಗೆ ಗೊತ್ತಿತ್ತಲ್ಲ, ಸೊ ಅದ್ರ ನನ್ನ ಮೇಲೆ ನಾನು ರಿಸ್ಕ್ ತಗೊಂಡು ನಾನು ಯೂಸ್ ಮಾಡಿದ್ದು ಇದನ್ನ ತಗೊಂಡು. ಅಂಡ್ ಇಟ್ ಇಸ್ ಸೂಪರ್ ಅಂದ್ರೆ ಸೂಪರ್. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಷ್ಟು ನೀಟಾಗಿ ಸ್ಕಿನ್ನಿಗೆ ಅಬ್ಸರ್ವ್ ಆಗುತ್ತೆ ಅಂಡ್ ಗ್ಲೋಯಿ ಲುಕ್ ಕೊಡುತ್ತೆ. ಸೊ ಇದನ್ನ ಯೂಸ್ ಮಾಡೋದ್ರಿಂದ. ಅಂಡ್ ಇದು ಡ್ರೈ ಸ್ಕಿನ್ ಇದ್ರೆ ಕಣ್ಣು ಮುಚ್ಕೊಂಡು ಇದನ್ನ ಯೂಸ್ ಮಾಡಬಹುದು, ಬಿಕಾಸ್ ಇಟ್ ಇಸ್ ಸ್ಪೆಷಲಿ ಮೇಡ್ ಫಾರ್ ಡ್ರೈ ಸ್ಕಿನ್. ಆಯಿಲಿ ಸ್ಕಿನ್ ಇದ್ರೆ ಸೇಮ್ ನೋ. ಅಂಡ್ ಕಾಂಬಿನೇಷನ್ ಸ್ಕಿನ್ ಇರೋರು ಕೂಡ ಯೂಸ್ ಮಾಡಬಹುದು. ಸೆನ್ಸಿಟಿವ್ ಸ್ಕಿನ್ ಇರೋರು ಐ ಥಿಂಕ್ ಯು ಕ್ಯಾನ್ ಚೆಕ್ ವಿತ್ ಅ ಡರ್ಮಟಾಲಜಿಸ್ಟ್. ಬಟ್ ನನಗಂತೂ ಇದು ಸಖತ್ ಇಷ್ಟ ಆಗಿದೆ ಈ ಮಾಯಿಶ್ಚರೈಸರ್. ಇದು ಅರೌಂಡ್ 346 rupees, ನನಗೆ 315 rupees ಆ ತರ ಸಿಕ್ತು. ಅಮೆಝಾನ್ ಇಂದ ಆರ್ಡರ್ ಮಾಡ್ಕೊಂಡಿದ್ದೆ. ನೀವು ನೋಡ್ಬೋದು ಈ ತರ ಇರುತ್ತೆ. ಇದನ್ನ ನಾನು ತುಂಬಾ ದಿನದಿಂದ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಈ ತರ ರೀಲ್ಸ್ ವಿಡಿಯೋದಲ್ಲಿ ನೋಡ್ತಿದ್ದೆ, ತುಂಬಾ ಜನ ಯೂಸ್ ಮಾಡ್ತಿದ್ರು. ನಾನು ಟ್ರೈ ಮಾಡೋದ ಅಂತ ಟ್ರೈ ಮಾಡಿರ್ಲಿಲ್ಲ. ಬಟ್ ಇದನ್ನ ನಾನು ತಗೊಂಡು ಆಲ್ಮೋಸ್ಟ್ ಲೈಕ್ 1 week ಮೇಲೆ ಆಯ್ತು. 1 week ಇಂದ ಯೂಸ್ ಮಾಡ್ತಿದ್ದೀನಿ. ನಂಗಂತೂ ಫೇವ್ರೇಟ್ ಅಂದ್ರೆ ಫೇವ್ರೇಟ್ ಆಗ್ಬಿಟ್ಟಿದೆ. ಸೊ ಕಾಂಬಿನೇಷನ್ ಸ್ಕಿನ್ ಇರೋರು ನೀವು ಟ್ರೈ ಮಾಡ್ಬೋದು. ಓಕೆ, ಸೊ ಕಾಂಬಿನೇಷನ್ ಸ್ಕಿನ್ ಇರೋರು ನೆಕ್ಸ್ಟ್ ಮಾಯಿಶ್ಚರೈಸರ್ ಸ್ಟೆಪ್ ನ ಫಾಲೋ ಮಾಡಲೇಬೇಕು. ಓಕೆ, ಇದೆಷ್ಟು ಚೆನ್ನಾಗಿ ಸ್ಕಿನ್ನಿಗೆ ಅಬ್ಸರ್ವ್ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಒಂಥರ ವಾಟರ್ ಬೇಸ್ಡ್ ಈ ತರ ಹಾಕಿದ ತಕ್ಷಣ ಸ್ಕಿನ್ನಿಗೆ ಅಬ್ಸರ್ವ್ ಆಗ್ಬಿಡತ್ತೆ. ಇದಕ್ಕೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅಂಡ್ ನಿಮ್ಮ ಸ್ಕಿನ್ನಿಗೆ ಬೇಕಾಗಿರೋಷ್ಟು ಕ್ವಾಂಟಿಟಿ ನೀವು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಬಹುದು. ಮಾಯಿಶ್ಚರೈಸರ್ ಹಾಕಿದಾಗ ಐ ಥಿಂಕ್ ಯು ಕ್ಯಾನ್ ಜೆಂಟ್ಲಿ ಮಸಾಜ್ ಯುವರ್ ಸ್ಕಿನ್. ಈ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕಾದ್ರೆ ಅವಾಯ್ಡ್ ಈ ಕಣ್ಣಿನ ಹತ್ರ ಅವಾಯ್ಡ್ ಮಾಡಬೇಕು, ಇಲ್ಲಾಂದ್ರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ, ಬರ್ನಿಂಗ್ ಸೆನ್ಸೇಷನ್ ಕಣ್ಣುಗಳಿಗೆ. ಓಕೆ, ಡನ್. ಸೊ ನಾನು ಇಟ್ ಈಸ್ ಗ್ಲೋಯಿಂಗ್ ಲೈಕ್ ಎನಿಥಿಂಗ್. ನೋಡಿ
ಕ್ಯಾಮ್ರಾದಲ್ಲಿ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಅಷ್ಟು ಕಾಣಿಸುತ್ತೆ ಇಲ್ಲ ಅಂತ, ಬಟ್ ಎಷ್ಟು ಗ್ಲೋ ಇರುತ್ತೆ ಅಂದರೆ ಅಷ್ಟು ಗ್ಲೋ ಇರುತ್ತೆ. ಓಕೆ, ಕಾಂಬಿನೇಷನ್ ಸ್ಕಿನ್ ಅವ್ರಿಗೂ ನಾನು ಜೊತೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ದಿಸ್ ಇಸ್ ಥರ್ಡ್ ಸ್ಟೆಪ್. ಓಕೆ, ಈ ಸೆನ್ಸಿಟಿವ್ ಸ್ಕಿನ್, ಆಯಿಲಿ ಸ್ಕಿನ್ ಅವ್ರನ್ನ ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ನಾನೇನು ಫಾಲೋ ಮಾಡ್ತೀನಿ ಈ ಸ್ಟೆಪ್ಗಳು ಅದನ್ನ ನೀವು ಕೂಡ ಫಾಲೋ ಮಾಡ್ಬೋದು. ಸೆನ್ಸಿಟಿವ್ ಸ್ಕಿನ್ನಿಗೆ ಏನಕ್ಕೆ ಹೇಳ್ತೀನಿ ಅಂದರೆ ಅವ್ರಿಗೆ ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ಹಾಕಿದಾಗ ಸ್ವಲ್ಪ ಇರಿಟೇಷನ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಕನ್ಸಲ್ಟ್ ಮಾಡಿ ನಿಮ್ಮ ಸ್ಕಿನ್ ಕೇರ್ ಯೂಸ್ ಮಾಡೋದು ಒಳ್ಳೆಯದು. ನಾನು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಸನ್ಸ್ಕ್ರೀನ್ ಆಕ್ಚುಲಿ ನನ್ನ ಹತ್ರ ಇದು 4 ಇದೆ. ಇದೆರಡು ಅಕ್ವಾಲಾಜಿಕ್, ಇದು ಡರ್ಮಾಕೋ, ಇದು ಮಿನಿಮಲಿಸ್ಟ್ ಈಸ್ ಔಟ್ ಆಫ್ ಮೈ ಸ್ಕಿನ್ ಕೇರ್ ಸಬ್ಜೆಕ್ಟ್. ಯಾಕಂದ್ರೆ ಇದಂತೂ ನನ್ನ ಸ್ಕಿನ್ನಿಗೆ ಒಂದು ಸ್ವಲ್ಪನೂ ಒಂದಲ್ಲ. ಆ್ಯಂಡ್ ನಾನು ಮಿನಿಮಲಿಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ನನಗೆ ಬೇಗ ಸ್ಕಿನ್ನಲ್ಲಿ ಚಿಕ್ಕ ಚಿಕ್ಕ ಸ್ಮಾಲ್ ಪಿಂಪಲ್ಸ್ ಆಗುತ್ತೆ. ಅದಕ್ಕೆ ನಾನು ಯೂಸ್ ಮಾಡಲ್ಲ ಇದನ್ನ ನಾನು ಹ್ಯಾಂಡ್ಸ್ಗಳಿಗೆ ಯೂಸ್ ಮಾಡ್ತೀನಿ. ಇದು ಬಂದು ನಾನು ನೈಕಾದಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಒಂದು ಬಲ್ಜಿಯಾಗಿ ಆರ್ಡರ್ ಮಾಡಿದಾಗ ಇದು ನನಗೆ ಫ್ರೀ ಕೊಟ್ಟಿದ್ರು. ಸೊ ಅದಕ್ಕೆ ಅದು ಇಟ್ಟಿದ್ದೀನಿ, ಸರಿ ಕೈ ಕಾಲ್ಗಾದ್ರೂ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಈ ಅಕ್ವಾಲಾಜಿಕದಲ್ಲಿ ಇದು ನಾಟ್ ಸೋ ಫೇವ್ರೇಟ್ ಬಟ್ ಓಕೆ. ವಾಟರ್ ಮೆಲನ್ ಆ್ಯಂಡ್ ನಿಯಾಸಿನಮೈಡ್ ಕಾಂಬಿನೇಷನ್ ಓಕೆ ಬಟ್ ನಾಟ್ ಸೋ ಫೇವ್ರೇಟ್. ಅವಾಗಲೇ ಹೇಳ್ದಂಗೆ ಈ ಸನ್ಸ್ಕ್ರೀನ್, ಬಟ್ ದೀಸ್ ಟು ಆರ್ ಮೈ ಫೇವ್ರೇಟ್. ಓಕೆ, ಎಷ್ಟು ಚೆನ್ನಾಗಿ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಸನ್ಸ್ಕ್ರೀನ್ ಎರಡು ಅಪ್ಲೈ ಮಾಡಿದಾಗ. ನಾನು ಮೇ ಬಿ ಎಲ್ಲ ವಿಡಿಯೋದಲ್ಲೂ ಅಕ್ವಾಲಾಜಿಕ ಅಪ್ಲೈ ಮಾಡಿ ತೋರಿಸಿದ್ದೀನಿ. ಸೊ ಐ ಗೋ ವಿತ್ ಡರ್ಮಾಕೋ ಸನ್ಸ್ಕ್ರೀನ್ ಇವತ್ತು. ಇದು ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ ಬಟ್ ಕ್ವಾಂಟಿಟಿ ತುಂಬ ಕಡಿಮೆ ಈ ಡರ್ಮಾಕೋ ಸನ್ಸ್ಕ್ರೀನ್. ಸ್ವಲ್ಪ ಚಿಕ್ಕ ಟ್ಯೂಬ್ನೇ ಆರ್ಡರ್ ಮಾಡಿದ್ದೆ ಹೆಂಗಿರುತ್ತೆ ನನ್ನ ಸ್ಕಿನ್ನಿಗೆ ನೋಡೋದ ಅಂತ. ಇದು ಆಲ್ಮೋಸ್ಟ್ ಲೈಕ್ 270 300 rupees ಒಳಗಡೆ, ಬಟ್ ಕ್ವಾಂಟಿಟಿ ಅಂತೂ ಕೇಳಲೇಬೇಡಿ ಅಷ್ಟು ಕಡಿಮೆ. ಸೊ ಸನ್ಸ್ಕ್ರೀನ್ ತಗೊಂಡಿದ್ದೀನಿ ಇವಾಗ ನಾನು. ಸನ್ಸ್ಕ್ರೀನ್ನ ಆಕ್ಚುಲಿ 3 ಸ್ಟೆಪ್ ಫಿಂಗರ್ನ ಫಾಲೋ ಮಾಡಬೇಕು, ಬಟ್ ಎಷ್ಟು ಫಿಂಗರ್ ಸ್ಟೆಪ್ ಆದರೂ ಫಾಲೋ ಮಾಡಿ ಸನ್ಸ್ಕ್ರೀನ್ ಅಪ್ಲೈ ಮಾಡೋದಕ್ಕೆ. ಆದರೆ ಒಂದು ಒಳ್ಳೆ ಅಮೌಂಟ್ ಆಫ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ ಸ್ಕಿನ್ನಿಗೆ ಅಷ್ಟೇ. ಸನ್ಸ್ಕ್ರೀನ್ ಅಷ್ಟೇ ಜಾಸ್ತಿ ಹಾರ್ಶ್ ಆಗಿ ನಿಮ್ಮ ಸ್ಕಿನ್ ಮೇಲೆ ಮಸಾಜ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಜೆಂಟಲ್ ಆಗಿ ಸ್ಕಿನ್ನಿಗೆ ಅಬ್ಸರ್ವ್ ಮಾಡಿಸಿ. ನೀವು ಈ ಥರನೂ ಕೂಡ ಮಾಡ್ಬೋದು ಸನ್ಸ್ಕ್ರೀನ್ನ. ಓಕೆ, ಆ ಥರ ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಇವಾಗ ನನಗೆ ವಿಡಿಯೋ ಮಾಡೋದಕ್ಕೆ. ಸ್ಕಿನ್ ಕೇರ್ ಪ್ರಾಡಕ್ಟ್ ಅಪ್ಲೈ ಮಾಡಿದಾಗ ಒಂದು 2 or 3 minutes ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಸ್ಟೆಪ್ನ ಫಾಲೋ ಮಾಡ್ತಾ ಹೋಗಿ. ಈಗ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ದಿಸ್ ಇಸ್ ಮೈ ಲಾಸ್ಟ್ ಸ್ಟೆಪ್. ಓಕೆ, ನಾನು ನನ್ನ ಸ್ಕಿನ್ ಟೈಪ್ ಅಂದರೆ ಕಾಂಬಿನೇಷನ್ ಸ್ಕಿನ್ನಿಗೆ ನಾನು ಫಾಲೋ ಮಾಡಿದ್ದು ಇವಾಗ 4 ಸ್ಟೆಪ್ ಆಫ್ ಸ್ಕಿನ್ ಕೇರ್: ಟೋನರ್, ಸೀರಮ್, ಮಾಯಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ಓಕೆ, ಈ ಎಲ್ಲ ಪ್ರಾಡಕ್ಟ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಏನಾದರೂ ಟ್ರೈ ಮಾಡಬೇಕಂದ್ರೆ ಟ್ರೈ ಮಾಡ್ಬೋದು. ಇವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ಇರೋವಂಥ ಸ್ಕಿನ್ ಟೆಕ್ಸ್ಚರ್ ಇದು ವೈಟ್ ಕಾಸ್ಟ್ ಇಲ್ಲ ಆ್ಯಂಡ್ ತುಂಬ ಗ್ರೀಸಿ ಇಲ್ಲ, ಸ್ಕಿನ್ ಫ್ರೆಂಡ್ಲಿ ಆಗಿದೆ ಈ ಸನ್ಸ್ಕ್ರೀನ್ ಕೂಡ. ಈ ಎಂಕ್ವೈರಿ ಇರೋದು ಕೂಡ ಲಿಪ್ ಪಿಗ್ಮೆಂಟೇಷನ್ಗೆ ಏನಾದರೂ ಹೇಳಿ ಅಂತ. ನಾನು ಕೂಡ ಲಿಪ್ ಪಿಗ್ಮೆಂಟೇಷನ್ಗೆ ಒಂದಷ್ಟು ಸ್ಟೆಪ್ನ ಫಾಲೋ ಮಾಡ್ತಿದ್ದೀನಿ. ಸೊ ಅದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ಗೊತ್ತಾದ್ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನೊಂದು, ಏನಾದರೂ ಡಾರ್ಕ್ ಲಿಪ್ಸ್ ನಿಮ್ಮ ಲೈಕ್ ಏನು ಹೇಳ್ತಾರೆ, ಡಾರ್ಕ್ ಲಿಪ್ಸ್ ಬಂದು ನಿಮಗೆ ಎರಿಡಿಯೇಟ್ರಿ ಮೇಲೆ ಇದ್ರೆ ಯು ಕ್ಯಾನ್ ಡೂ ಎನಿಥಿಂಗ್. ಓಕೆ, ನಮ್ಮ ಅಪ್ಪ ಅಮ್ಮ ಇವ್ರಿಗೆಲ್ಲ ಹೆಂಗಿರೋದು, ಸೊ ಅಂದರೆ ಅವ್ರು ಹುಟ್ಟಿದಾಗ ಅವ್ರು ಬೆಳೀತಾ ಮೇ ಬಿ ಬಿಕಾಸ್ ಆಫ್ ಸನ್ಲೈಟಿಗೆ ಜಾಸ್ತಿ ಎಕ್ಸ್ಪೋಸ್ ಆಗ್ತಾರೆ ಅವರೆಲ್ಲ ಅಂದ್ರೂ ಕೂಡ ಡಾರ್ಕ್ ಲಿಪ್ಸ್ ಆಗಿರುತ್ತೆ. ಬಟ್ ನಿಮ್ಮ ಫ್ಯಾಮಿಲಿ ಹೆರಿಡಿಯೇಟ್ರಿ ಮೇಲೆ ಕೂಡ ಡಾರ್ಕ್ ಲಿಪ್ಸ್ ಇರುತ್ತೆ. ಸೊ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಏನಿದ್ರು ನೀವು ಒಂದು ಒಂದು ಒಳ್ಳೆ ಲಿಪ್ ಬಾಮ್ ಹಚ್ಚಿ ಮಾಯ್ಶ್ಚರ್ ಆಗಿ ಇಟ್ಕೊಳ್ಬೋದು ಲಿಪ್ಸ್ನ ಅಷ್ಟೇ. ಸೊ ನಾನಿಲ್ಲಿ ವಿಶ್ ಕೇರ್ ಅವ್ರದ್ದು SPF 50 ಇರೋವಂಥ ಇದು ಲಿಪ್ ಬಾಮ್ನ ಯೂಸ್ ಮಾಡ್ತಿದ್ದೀನಿ. ನಾನು ಲಿಪ್ಸ್ಟಿಕ್ ಯೂಸ್ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಿದ್ದೀನಿ. ಬಿಕಾಸ್ ನಾನು ಲಿಪ್ಸ್ಟಿಕ್ ಯಾವುದೇ ಒಳ್ಳೆ ಕಾಸ್ಟ್ ಲಿಪ್ಸ್ಟಿಕ್ ಆದ್ರೂ ಕೂಡ ಸ್ವಲ್ಪನಾದ್ರೂ ಡಾರ್ಕ್ ಲಿಪ್ಸ್ ಆಗೇ ಆಗುತ್ತೆ ಲಿಪ್ಸ್ಟಿಕ್ ಇಂದ. ಸೊ ಲಿಪ್ಸ್ಟಿಕ್ನ ನಾನು ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೋ ಅವಾಗ ಅಪ್ಲೈ ಮಾಡ್ತಿದ್ದೀನಿ ಇವಾಗ. ಸೊ ಕಂಟಿನ್ಯೂಸ್ಲಿ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿಲ್ಲ. ಸೊ ಲಿಪ್ ಬಾಮ್ ಒಂದು ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ. ಟಿಂಟೆಡ್ ಲಿಪ್ಸ್ಟಿಕ್ಕು ವಿಶ್ ಕೇರ್ ಇಂದ
ಬಟ್ ಅಷ್ಟೊಂದೇನು ಕಲರ್ ಇಲ್ಲ, ಟಿಂಟೆಡ್ ಬಟ್ ತುಂಬಾ ಏನು ಕಲರ್ ಇಲ್ಲ. ಲಿಪ್ ಬಾಮ್ ಅಲ್ಲಿ ಒಳ್ಳೆ ತೇವಾಂಶ ಇರುತ್ತೆ. ಆಲ್ಮೋಸ್ಟ್ ಲೈಕ್ ನಾನು ಇವಾಗ ಅಪ್ಲೈ ಮಾಡಿದ್ರೆ ನಂಗೆ ಆಲ್ಮೋಸ್ಟ್ ಈವ್ನಿಂಗ್ ತನಕನೂ ಡ್ರೈ ಆಗಲ್ಲ. ಈಗ ಲಿಪ್ ಬಾಮ್ ಯೂಸ್ ಮಾಡಾಯ್ತು ನಾನು. ಟಿಂಟೆಡ್ ಲಿಪ್ ಬಾಮ್ ಆಗಿದ್ರು ಕೂಡ ಅಷ್ಟೊಂದೇನು ಕಲರ್ ಕೊಡಲ್ಲ. ಇಟ್ ಜಸ್ಟ್ ಮೇಕ್ಸ್ ಯುವರ್ ಲಿಪ್ಸ್ ಲುಕ್ಸ್ ಸ್ಮೂತರ್ ಮತ್ತೆ ಏನು ಹೇಳ್ತಾರೆ ಮಾಯ್ಶ್ಚರ್ ಆಗಿ ಕಾಣಿಸುತ್ತೆ ಆ್ಯಂಡ್ ಸ್ವಲ್ಪ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಅಷ್ಟೇ. ಆ್ಯಂಡ್ ದಿಸ್ ಇಸ್ ಮೈ ಸ್ಕಿನ್ ಕೇರ್. ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನಲ್ಲಿ ನಾನು ಯೂಸ್ ಮಾಡೋದು. ನಿಮಗೆ ಬೇಕಂದರೆ ನಿಮ್ಗೆ ಏನಾದರೂ ತುಂಬ ಆಯಿಲಿ ಸ್ಕಿನ್ ಇದೆ, ಇದೆಲ್ಲ ಸ್ಟೆಪ್ನ ಫಾಲೋ ಮಾಡ್ತೀರಾ, ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ತುಂಬ ಆಯಿಲಿ ಕಾಣಿಸುತ್ತೆ ಫೇಸ್ ಅಂದರೆ ನೀವು ಲೂಸ್ ಪೌಡರ್ನ ಅಪ್ಲೈ ಮಾಡ್ಬೋದು. ಒಟ್ಟು ಇಲ್ಲೇ ಸ್ಕಿನ್ ಕೇರ್ ಮುಗ್ಸೋಕ್ಕಾಗತ್ತಾ? ನಾನು ಸ್ಟಿಕ್ಕರ್ ಕೂಡ ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ಐಲೈನರ್ನೇ ಬೊಟ್ಟು ಆಗಿ ಯೂಸ್ ಮಾಡ್ಕೊಳ್ತೀನಿ. ಅಷ್ಟೇ ಚಿಕ್ಕದಾಗಿ ನಾನು ಬೊಟ್ಟು ಯಾವಾಗಲೂ ಇಡೋದು. ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಮುಗೀತು. ನಾನು ಫಾಲೋ ಮಾಡುವಂಥ ಎಲ್ಲ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಕೂಡ ನಿಮ್ಮ ಮುಂದೆ ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಿಮ್ಗೇನಾದರೂ ಈ ಡಬಲ್ ಚಿನ್ ರೆಡ್ಯೂಸ್ ಮಾಡೋದು ಹೇಗೆ ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಅದನ್ನ ತಿಳಿಸ್ಕೊಡ್ತೀನಿ. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇ. ಏನೋ ಹೇಳ್ತಾ ಇದ್ದೆ ಮರ್ಸ್ಬಿಟ್ರು ಇಬ್ರು ಸೇರ್ಕೊಂಡು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ನಾನೆಲ್ಲ ಸ್ಟೆಪ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಳ್ತೀನಿ. ನಿಮ್ಗೇನಾದ್ರೂ ಡೌಟ್ ಇದ್ರೆ ಅಥವಾ ಏನಾದ್ರೂ ಸ್ಕಿನ್ ಕೇರ್ ಬಗ್ಗೆ ತಿಳ್ಕೊಬೇಕಂದ್ರೆ ಪ್ಲೀಸ್ ಕಮೆಂಟ್ ಡೌನ್. ಅಂಡ್ ನಿಮ್ಗೆ ಏನಾದ್ರೂ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. 1 by 1 ನಾನು ಪಕ್ಕಾ ವಿಡಿಯೋ ಮಾಡೇ ಮಾಡ್ತೀನಿ. ನಾನು ಕೇಳಿದ್ದು ಟಾಪಿಕ್ಗೆ ಇನ್ನ ನೀವು ಆನ್ಸರ್ ಮಾಡಿಲ್ಲ ಅಂತ ಅನ್ಕೊಂಡ್ರೆ ಐ ಆಮ್ ಸಾರಿ, ನಾನು ಮಾಡೇ ಮಾಡ್ತೀನಿ. ಸೊ ಸ್ವಲ್ಪ ವೇಟ್ ಮಾಡಿ. ಓಕೆ, ನೀವು ಕೂಡ ಹೆಲ್ದಿ ಸ್ಕಿನ್ನ ಪಡ್ಕೊಳ್ಳಿ ಈ ಸ್ಟೆಪ್ಗಳನ್ನ ಫಾಲೋ ಮಾಡ್ಕೊಂಡು ಅಂತ ಹೇಳ್ತಾ ಸೊ ನಾನು ವಿಡಿಯೋನ ಮುಗಿಸ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಆಲ್ಸೋ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗದ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್ ಬಾಯ್ ಎವ್ರಿವನ್, ಟೇಕ್ ಕೇರ್.